ರಣ ಬಿಸಿಲಿನ ಆರ್ಭಟಕ್ಕೆ ರಾಜ್ಯಾದ್ಯಂತ ಜನರು ತಂಡ ಹೊಡೆದಿದ್ದಾರೆ. ರಾಜ್ಯದಲ್ಲಿ ಸೂರ್ಯನ ರೌದ್ರ ನರ್ತನ ಜಾಸ್ತಿಯಾಗಿದೆ. ಬೀರು ಬಿಸಿಲಿನ ತಾಪಮಾನದಿಂದ ಜನರು ಮನೆಯಿಂದ ಹೊರಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಎಲ್ಲಿ ನೋಡಿದ್ರೂ ರಣಬಿಸಿಲು. ಬಿಸಿಲಿನ ಝಳಕ್ಕೆ ಅಕ್ಷರಶಃ ಜನ ತತ್ತರಿಸಿ ಹೋಗ್ತಿದ್ದಾರೆ. ಇದರಿಂದ ಮಹಿಳೆಯರು ಮಣ್ಣಿನ ಮಡಿಕೆಗಳ ಖರೀದಿಗೆ ಮುಂದಾಗ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೀದರ್ನಲ್ಲಿ. ಎಸ್, ಗಡಿ ಜಿಲ್ಲೆ ಬೀದರ್ನಲ್ಲಿ ಬಿಸಿಲಿನ ಬೇಗೆಗೆ ಸಾರ್ವಜನಿಕರು ನಲುಗಿ ಹೋಗ್ತಿದ್ದಾರೆ. ಅದರಲ್ಲೂ ಚಿಕ್ಕ ಮಕ್ಕಳು ಹೊರಗೆ ಬರದಷ್ಟು ಬಿಸಿಲಿನ ಪ್ರಖರತೆ ಜಾಸ್ತಿಯಾಗ್ತಿದೆ. ಕಳೆದ 10 ವರ್ಷದ ಹಿಂದೆ ದಾಖಲಾಗ್ತಿದ್ದ ತಾಪಮಾನ ಈ ಬಾರಿ ಕಾಣಿಸಿಕೊಂಡಿದೆ ಅಂತಾರೆ ಸ್ಥಳೀಯರು. ಬಿಸಿಲು ಭಾಳ ಹೆಚ್ಚಿಗದ. ಈ ಸಲ ಹಿಂದೆ 10 ವರ್ಷದ ಹಿಂದಿದ್ದ ಬಿಸಿಲು ಈ ಸಲ ಹೊಟ್ಟ ಪೈಲಿ ಬಾರ್ ಬೋಟ್ ಬಿಸಿಲದ ಈ ಸಲ. ಮತ್ತು ಏನಂತಂದ್ರೆ ಈ ಬಿಸಿಲಿಗಾಗಿ ಹಿರಿಯರಾಗಲಿ ಮಕ್ಕಳಾಗಲಿ ಹೊರಗೆ ಭಾಳ ಕಷ್ಟ ಅದ. ಈ ಬಾರಿ ಬೀದರ್ನಲ್ಲಿ 41 ಡಿಗ್ರಿಗೂ ಅಧಿಕ ತಾಪಮಾನ ದಾಖಲಾಗಿದೆ. ಬೆಳಿಗ್ಗೆ 10 ಗಂಟೆಗೆ 32ರಿಂದ 33 ಡಿಗ್ರಿ ತಾಪಮಾನ ದಾಖಲಾಗ್ತಿದೆ. ಅದರಲ್ಲೂ ಬೀದರ್, ಬಾಲ್ಕಿ, ಔರಾದ್, ಬಸವ ಕಲ್ಯಾಣದಲ್ಲಿ ಬಿಸಿಲಿನ ತಾಪಮಾನ ಸ್ವಲ್ಪ ಜಾಸ್ತಿನೇ ಇದೆ. ಬಿಸಿಲಿಗೆ ರೋಸಿ ಹೋದ ಮಂದಿ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಬೀದರ್ನಲ್ಲಿ ಅಂತಂದರೆ ಮಾರ್ಚ್ 26ನೇ ತಾರೀಕಿನಿಂದ ಹಿಡಿದು ಇವತ್ತಿನವರೆಗೆ, ಇವತ್ತು 6ನೇ ತಾರೀಕು ಏಪ್ರಿಲ್ವರೆಗೆ ಒಂದು 2 ವಾರದಲ್ಲಿ ಎಷ್ಟಿದೆ ಅಂತಂದರೆ 40ಕ್ಕಿಂತ ಮೇಲ್ಪಟ್ಟು ಟೆಂಪ್ರೇಚರ್ ಇಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ಬೀದರ್ ಆಯಿತು. ಹೆಚ್ಚಿಗೆ ಎಲ್ಲಿ ಟೆಂಪ್ರೇಚರ್ ಹೆಚ್ಚು ರೆಕಾರ್ಡ್ ಆಗಿದೆ ಅಂದರೆ ಬೀದರು, ಔರಾದು, ಬಾಲ್ಕಿ, ಬಸವ ಕಲ್ಯಾಣ ಎಲ್ಲ ಟೆಂಪ್ರೇಚರ್ ಜಾಸ್ತಿ ಇದೆ ಇಲ್ಲಿ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾನೆ ಸಾಗ್ತಿದೆ. ಜನರನ್ನ ಬಳಲಿ ಬೆಂಡಾಗುವಂತೆ ಮಾಡಿದೆ. ಈಗಲೇ ಹೀಗಾದ್ರೆ ಇನ್ನು ಮೇ ಅಂತ್ಯದಲ್ಲಿ ಸೂರ್ಯನ ಶಿಕಾರಿ ಹೇಗಿರುತ್ತೋ ಆ ದೇವರೇ ಬಲ್ಲ. ಮಲ್ಲಿಕಾರ್ಜುನ ಮರಕಳೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಭೀಕರ ಬರ ತಾಂಡವವಾಡ್ತಾ ಇದೆ. ರಾಜ್ಯ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಬರ ಎದುರಿಸ್ತಾ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಜಲಕ್ಷಾಮ ಎದುರಾಗಿದೆ. ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಿದೆ. ಆತಂಕದ ವಿಷಯ ಅಂತಂದ್ರೆ ಭೀಮೆಗೂ ಬರ ಆವರಿಸಿದೆ. ಬತ್ತಿ ಬರಿದಾಗುತ್ತಿರುವ ಭೀಮಾ ನದಿಯ ಒಡಲು ಕುಡಿಯಲು ನೀರಿಲ್ಲದೆ ಜನ ಜಾನುವಾರುಗಳ ಮೂಕರೋಧನೆ. ಕೃಷಿ ಚಟುವಟಿಕೆಗೂ ನೀರಿನ ಅಭಾವ. ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲ. ಈ ಭೀಕರ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಹೌದು, ಯಾದಗಿರಿ ಜಿಲ್ಲೆಯ ಜೀವನಾಡಿ ಭೀಮಾ ನದಿ ಬೇಸಿಗೆಗೂ ಮುನ್ನವೇ ಬರಿದಾಗಿದೆ. ಈ ವರ್ಷ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಭೀಮೆಯ ಒಡಲು ಸಂಪೂರ್ಣವಾಗಿ ಬರಿದಾಗಿದೆ. ಪರಿಣಾಮ ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿದೆ. ಜಿಲ್ಲೆಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆ ನಾಶವಾಗಿ ರೈತರು ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದಾರೆ. ಕುಡಿಯಲು ನೀರಿಲ್ಲದೆ ಜಾನುವಾರುಗಳಂತೂ ಮೂಕರೋಧನೆಯನ್ನ ನಡೆಸಿವೆ. ಮತ್ತು ಯಾದಗಿರಿ ನಗರ ಮತ್ತು ಗುರುಮಿಠಕಲ್ ತಾಲೂಕು, ಯಾದಗಿರಿ ಜಿಲ್ಲೆದಾಗಿ ಭೀಮಾ ನದಿ ಅಂತ ಏನಾದಲ್ಲ, ಇದೇ ನದಿಯಿಂದ ಮತ್ತು ಗುರುಮಿಠಕಲ್ ತಾಲೂಕು ಕಳಿಸ್ಬೇಕು. ಮತ್ತು ಹಲವಾರು ಹಳ್ಳಿಗಳಿಗೆ ಇದು ನೀರು ಸರಬರಾಜು ಆಗ್ತದೆ. ಹಾಗಾಗಿ ಈಗ ಇನ್ನು 2 ತಿಂಗಳದ, ಮೇ ಮತ್ತು ಏಪ್ರಿಲ್ 2 ತಿಂಗಳಲ್ಲಿ ಎಷ್ಟು ತೊಂದರೆ ಆಗ್ತದೆ ಗೊತ್ತಿಲ್ಲ. ಇನ್ನು ಭೀಮಾ ನದಿಯ ಒಡಲು ಬರಿದಾಗಿದ್ರಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಭೀಮೆಯನ್ನೇ ನಂಬಿದ ಆಶ್ರಯಿಸಿದ ಗ್ರಾಮದವರ ಪರಿಸ್ಥಿತಿಯಂತೂ ಹೇಳತಿರದಾಗಿದೆ. ನೀರು ಖಾಲಿಯಾಗಿದ್ರಿಂದ 2-3 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಿದೆ. ಹೀಗಾಗಿ ಮಹಾರಾಷ್ಟ್ರದ ಜಲಾಶಯದಿಂದ ನೀರು ಬಿಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಯಾಕಂದ್ರೆ ದನ ಕರುಗಳು ಮತ್ತು ಇಲ್ಲಿ ಯಾದಗಿರಿ ಜಿಲ್ಲೆದಾಗ ಕುರಿ ಮತ್ತು ದನ ಸಾಗಾಣಿಕೆ ಜಗ್ಗಿ ಅದ. ಈಗ ಮತ್ತೆ ಮುಂದೆ ಬರ್ತಕ್ಕಂಥ ಈ ಡ್ಯಾಮ್ ಅದಲ್ಲ, ಇದೇನು ನದಿ ಅದಲ್ಲ ಭೀಮಾ ನದಿ, ಮುಂದೆ ಇನ್ನು ಹಲವಾರು ಹಳ್ಳಿಗಳು ಅವ ಮತ್ತು ಹಿಂದೂ ಹಲವಾರು ಹಳ್ಳಿಗಳು ಅವ. ಹಾಗಾಗಿ ಈಗ ಅಲ್ಲಿ ಯಾದಗಿರಿ ನಗರದಲ್ಲಿ ಪಾಚಿಗೆ ನಿಂತಂಥ ನೀರುಗಳನ್ನೇ ದನ ಕರುಗಳು ಕುಡಿತಾವ. ಒಟ್ಟಾರೆ ಈ ಬಾರಿ ರಾಜ್ಯ ಸೇರಿ ಯಾದಗಿರಿ ಜಿಲ್ಲೆಯಾದ್ಯಂತ ಭೀಕರ ಬರ ತಾಂಡವವಾಡ್ತಿದೆ. ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯಾದ್ಯಂತ ಈ ನೀರಿನ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ ಕಾದು ನೋಡಬೇಕು. ನಾಗರಾಜು ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.